ನಮಸ್ತೆ ನನ್ನ ಅನ್ನದಾತ ರೈತ ಬಂಧುಗಳೇ. ಇವತ್ತು ದಾಳಿಂಬೆ ಬಂದಿದೆ. ಸುಮಾರು ಒಂದು 3.5-4 ಟನ್ನು ದಾಳಿಂಬೆ ಬಂದಿದೆ. ಮ್ಯಾಂಗೋ ಬಂದಿದೆ. ಚಿಕ್ಕಬಳ್ಳಾಪುರ ಅಯಾನ್ಸ್ ಗ್ಲೋಬಲ್ ಫ್ರೂಟ್ ಚಿಕ್ಕಬಳ್ಳಾಪುರ. ಇನ್ನೇನು ಸೀಸನ್ ಶುರು ಆಗಿದೆ ಇವತ್ತಿಂದ, ಅಂದರೆ ಬರ್ತಾನೆ ಇರುತ್ತೆ. ಅಂದರೆ ಕಡಿಮೆ ಬರ್ತಾ ಇದೆ. ಇನ್ನೊಂದು ತಿಂಗಳು ಹೋದ್ಮೇಲೆ ಸ್ವಲ್ಪ ಜಾಸ್ತಿ ಬರುತ್ತೆ. ಡೈಲಿ 2 ಗಾಡಿ 3 ಗಾಡಿ ಬರ್ತಾ ಇದೆ. ನಮ್ಮ ಸ್ನೇಹಿತರು ಆದಂಥ ಹರಪನಹಳ್ಳಿಯವರು ಅಲ್ವ, ಅಗರಿಬೊಮ್ಮನಹಳ್ಳಿಯವರು ಕೃಷ್ಣಣ್ಣವರು ಬಂದಿದ್ದಾರೆ. ಅವರು ಏನು ಮಂಡಿ ಅಷ್ಟು ದೂರದಿಂದ ಬಂದಿದೆ, ಅದು ನಮ್ಮ ವಿಜಯನಗರ ಜಿಲ್ಲೆ ಅಗರಿಬೊಮ್ಮನಹಳ್ಳಿ ತಾಲೂಕಿಂದ ಬಂದಿದ್ದಾರೆ. ಅವ್ರನ್ನೇ ಕೇಳಿ ಇಲ್ಲಿ ಮಂಡಿ ಯಾವ ರೀತಿ ರೆಸ್ಪಾನ್ಸ್ ಇದೆ, ಯಾವ ರೀತಿ ಹೋಗ್ತಾ ಇದೆ, ಏನು ಅಂತ ಅವರೇ ಮಾತಾಡ್ತಾರೆ. ಕೇಳಿ ರೈತ ಬಂಧುಗಳೇ. ಅಣ್ಣ ನಮಸ್ತೆ, ಮಾತಾಡಿ. ನಮಸ್ತೆ, ನನ್ನ ಹೆಸರು ಕೃಷ್ಣ ಅಂತ ಹೇಳಿ, ಅಗರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್ಕು. ನಾವು ನಿನ್ನೆ ಹಾರ್ವೆಸ್ಟ್ ಮಾಡಿ ಇವತ್ತು ಮಾರ್ಕೆಟಿಗೆ ತೊಗೊಂಬಂದಿದ್ದೀವಿ. ಇಲ್ಲಿ ಈ ಮಾರ್ಕೆಟ್ದು ಸ್ಪೆಷಲ್ ಏನಂತ ಹೇಳಿದ್ರೆ, ಇಲ್ಲೆಲ್ಲ ಟ್ರಾನ್ಸ್ಪರೆಂಟಾಗಿಯೇ ಆಕ್ಷನ್ ಆಗುತ್ತೆ. ನಮಗೆ ಬೇರೆ ಮಾರ್ಕೆಟಿಗೆ ಕಂಪೇರ್ ಮಾಡಿದರೆ ಅಲ್ಲೆಲ್ಲ ಟ್ರಾನ್ಸ್ಪರೆನ್ಸಿ ಕೊರತೆ ಇದೆ. ಅದು ಇಲ್ಲಿ ನಾವು ಈ ಮಾರ್ಕೆಟಲ್ಲಿ ನಾವು ಟ್ರಾನ್ಸ್ಪರೆನ್ಸಿನ ಆಕ್ಷನ್ನ ಅದನ್ನು ನಾವು ಇಷ್ಟಪಡ್ಬೋದು. ಹಾಗಾಗಿ ಸರ್ ಕೂಡ ತುಂಬ ಚೆನ್ನಾಗಿ ಮಾರ್ಕೆಟ್ ಬಗ್ಗೆ ಸರ್ವೆ ಮಾಡಿದ್ದಾರೆ. ಅವರು ತುಂಬ ಯಾವ ಥರ ಮಾರ್ಕೆಟ್ ಫ್ಲಕ್ಚುಯೇಟ್ ಆಗುತ್ತೆ, ಯಾವ ಟೈಮಿಗೆ ಹಾರ್ವೆಸ್ಟು, ಯಾವ ಟೈಮೆಲ್ಲದನ್ನು ಚೆನ್ನಾಗಿ ಗೈಡೆನ್ಸ್ ಮಾಡ್ತಾರೆ. ಹಾಗಾಗಿ ಇಲ್ಲಿಗೆ ಬರೋದ್ರಿಂದ ಒಳ್ಳೆ ಬೆಲೆ ಆಗುತ್ತೆ ಅಂತ ನಮ್ಮ ಒಂದು ಅಭಿಪ್ರಾಯ. ಇವತ್ತು ಎಷ್ಟು ಟನ್ ಬಂದಿದ್ದೀರಿ, ಯಾವ ರೀತಿ ಅಣ್ಣ? ಈಗ ನಿಮ್ಮ ಹೊಲದಲ್ಲೇ ಕೇಳಿರ್ತಾರೆ. ಸೊ ಇಲ್ಲಿಗೆ ಹೊಲದಲ್ಲಿ ಕೊಡಲಿಕ್ಕೆ ಇಲ್ಲ ಅಲ್ಲೇ ವ್ಯಾಪಾರಸ್ಥರು ಬೇಜಾನು ಇರ್ತಾರೆ. ನೀವು ಅಷ್ಟು ದೂರದಿಂದ ಇಲ್ಲಿಗೆ ತೊಗೊಂಬಂದು ನಮ್ಮ ಮಂಡಿನೇ ಅಂತ ತೊಗೊಂಬಂದಿದ್ದೀರಲ್ಲ, ನಿಮ್ಗೇನಾದರೂ ಒಂದು ಸ್ವಲ್ಪ ಚೇಂಜಸ್ ಇದೆಯಾ? ಇದೆ ಸರ್. ಈಗ ನಾವು ಪ್ರೀವಿಯಸ್ ಎಲ್ಲ ಬೇರೆ ಮಾರ್ಕೆಟಿಗೆ ಹೋದಾಗ ಅಲ್ಲಿ ಇದು ಆಕ್ಷನ್ ಯಾವ ಥರ ನಡೆಯುತ್ತೆ ಅದನ್ನು ನೋಡಿದ್ದೀವಿ. ಅದನ್ನು ನೋಡಿ ಇಲ್ಲಿ ಕಂಪೇರ್ ಮಾಡಿದರೆ ನಮಗೆ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಹಾಗಾಗಿ ನಾವು ಪರ್ಟಿಕ್ಯುಲರ್ ಆಗಿ ಇದೇ ಮಾರ್ಕೆಟಿಗೆ ತರೋಣ ಅಂತೇಳಿನೇ ಇಲ್ಲಿ ತೊಗೊಂಬಂದಿದ್ದೀವಿ. ಥ್ಯಾಂಕ್ ಯು ಸ್ನೇಹಿತರೆ. ಏನಂದರೆ ಟ್ರಾನ್ಸ್ಪರೆನ್ಸಿ ಅಂದರೆ ಏನಂದರೆ ಓಪನ್ ಮಾರ್ಕೆಟ್. ಇಲ್ಲಿ ಆಕ್ಷನ್ ನೋಡಿ, ಟ್ರೇಡರ್ಸ್ ಬೇಜಾನಿದ್ದಾರೆ. ಇವರು ದೊಡ್ಡಬಳ್ಳಾಪುರ ಅವರು ನಮ್ಮ ಹತ್ರ ಪರ್ಮನೆಂಟಾಗಿ ತೊಗೊತಾರೆ. ಇಲ್ಲಿ ATM ಸರ್ ಅಂತ ಅಭಿಲಾಷ್ ಅನ್ನೋರು, ಅವರು ಆಂಧ್ರ ವಿಜಯವಾಡ ಅವರು ಅಷ್ಟೇ. ಆಮೇಲೆ ನಮ್ಮ ಶಂಕರಣ್ಣ ಅಂತ ಇದ್ದಾರೆ, ಅವರು ದೇವನಹಳ್ಳಿಯವರು. ಸುಮಾರು ಇವರೆಲ್ಲ ನಮ್ಮ ಮಂಡಿ ಬೆಳಿಬೇಕಾದ್ರೆ ಇವರೆಲ್ಲನೂ ಸಹಕಾರ ಭಾಳ ಮುಖ್ಯ. ಯಾಕಂದರೆ ನಮ್ಮ ಮಂಡಿಗೆ ದಾಳಂಬ್ರಿ ಯಾವುದೇ ತಂದ್ರೂ ನೋಡಿ ಇವರು ಕಾತ್ಕೊಂಡಿದ್ದು ರೇಟ್ ಏನಾಯಿತು ಹೊರಗಡೆ ಅದೇ ರೇಟು, ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟು ತೊಗೊಂಡೋಗ್ತಾರೆ. ಇಲ್ಲೇ ಬೇಕು ಹಣ, ಮಂಡಿ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡ್ತಾಯಿದ್ದಾರೆ. ಹಂಗಾಗಿ ರೈತರಿಗೆಲ್ಲ ಹೇಳೋದೇನೆಂದರೆ, ಈ ಥರ ಓಪನ್ ಮಾರ್ಕೆಟ್ ಇದು ಇಡೀ ಕರ್ನಾಟಕದಲ್ಲೇ ಎಲ್ಲೂ ಮಾಡಿಲ್ಲ. ಈ ಥರ ಓಪನ್ ಮಾರ್ಕೆಟು ಆಕ್ಷನ್ ಆಗುತ್ತೆ, ರೈತರ ಕಣ್ಮುಂದೆನೇ ಆಕ್ಷನ್ ಆಗುತ್ತೆ. ರೈತರು ಟ್ರೇಡರ್ಸ್ಗೂ ಅಷ್ಟೇ, ಒಳಗೊಂದು ಹೊರಗೊಂದು ಇರೋಲ್ಲ. ಅವ್ರಿಗೆ ಯಾವ ಕ್ರೇಟ್ ಬೇಕೋ ಆ ಕ್ರೇಟ್ ಸುರ್ಕೊತಾರೆ, ನೋಡ್ತಾರೆ. ಮಾಲ್ ಯಾವ ರೀತಿ ಇರುತ್ತೋ ಅವರೇ ಚೆಕ್ ಮಾಡ್ಕೊತಾರೆ. ಅವ್ರಿಗೆ ಇಷ್ಟ ಆಯಿತು ಅಂದರೆ ಯಾವ್ದು ಬೇಕೋ ಅದನ್ನು ಇಷ್ಟ ಮಾಡಿಕೊಂಡು ತೊಗೊಂಡೋಗ್ತಾರೆ. ಹಾಗಾಗಿ ರೈತರು ಹಾಗೂ ವರ್ತಕರು ಒಂದು ಸರಿ ವಿಸಿಟ್ ಮಾಡಿ ಮಂಡಿಗೆ ಭೇಟಿ ಕೊಟ್ಟು ಸ್ವಲ್ಪ ನೋಡ್ಕೊಂಡು ತೊಗೊಂಡೋಗ್ಬೇಕು. ಇಲ್ಲ ರೈತರು ಅಷ್ಟೇ ನೋಡಬೇಕು ಅಂತ ವಿನಂತಿ ಮಾಡ್ಕೊತೀನಿ. ನಮಸ್ತೆ ರೈತ ಬಂಧುಗಳೇ.